ಹಾಯ್ ಫ್ರೆಂಡ್ಸ್, ನಮ್ಮ ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಮರ್ತೋಗ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಬ್ಲೂಬೆರಿ ಸ್ಮೂತಿ. ಇದು ತುಂಬ ಹೆಲ್ದಿ ಮತ್ತು ಇದರಿಂದ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಈ ವಿಡಿಯೋ ಕೊನೆಯವರೆಗೂ ನೋಡಿ. ಇದರಿಂದ ನಮಗೆ ಬೇಕಾಗುವ ಎಲ್ಲ ಪದಾರ್ಥಗಳನ್ನು ಮನೆಯಲ್ಲೇ ಸಿಗುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಹೆಲ್ದಿಯಾಗಿ ಈ ಸಮ್ಮರಲ್ಲಿ ಒಳ್ಳೆ ಸ್ಮೂತಿನ ಮನೆಯಲ್ಲೇ ಮಾಡ್ಕೋಬೋದು. ಇದು ಡಯಟ್ ಫ್ರೆಂಡ್ಲಿ, ಈಸಿಯಾಗಿ ಜಸ್ಟ್ 2 ಮಿನಿಟ್ಸಲ್ಲಿ ನಾವು ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ. ನಾವು ಮೊದಲಿಗೆ ಬ್ಲೂಬೆರೀಸನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ನಾನು 1 ಕಪ್ ಆಲ್ಮೋಸ್ಟ್ 100 ಗ್ರಾಮ್ಸ್ ಅಷ್ಟು ನಾನು ಬ್ಲೂಬೆರೀಸ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಅಕಸ್ಮಾತ್ ಈ ಬ್ಲೂಬೆರಿ ಫ್ರೋಝನ್ ಸಿಕ್ಕಿದ್ರು ನೀವು ಫ್ರೋಝನ್ ಆದರೂ ತೊಗೊಂಡು ಯೂಸ್ ಮಾಡ್ಕೋಬೋದು. ಬಟ್ ಫ್ರೋಝನನ್ನು ರೂಮ್ ಟೆಂಪರೇಚರ್ಗೆ ಬಂದಮೇಲೆ ತೊಗೊಂಡು ಯೂಸ್ ಮಾಡ್ಕೊಳ್ಳಿ, ಅದು ಒಳ್ಳೆಯದು. ಸೊ ಇದನ್ನು 1 ಕಪ್ಪನ್ನು ತೊಗೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಐಸ್ ಕ್ರೀಮ್ ತೊಗೊಂಡಿದ್ದೀನಿ ನಾನು. ಈ ಐಸ್ ಕ್ಯಾಂಡಿ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು, ನಿಮಗೆ ಇಷ್ಟ ಆಗಿರೋ ಫ್ಲೇವರ್ನ ತೊಗೋಬೋದು. ನಿಮ್ಗೆ ಅಕಸ್ಮಾತ್ ಈ ಐಸ್ ಕ್ರೀಮ್ ಇಷ್ಟ ಇಲ್ಲ ಅಂದರೆ ನೀವು ಬನಾನಾ ಕೂಡ ತೊಗೊಂಡು ಇಟ್ಕೋಬೋದು. ನೀವು ಯಾವ ಫ್ರೂಟ್ ಇಷ್ಟ ಆದರೆ ಆ ಫ್ರೂಟನ್ನು ಜೊತೆಗೆ ಸೇರಿಸ್ಕೋಬೋದು. ಈ ಸ್ಮೂತಿ ಮಾಡೋದಕ್ಕೆ ನಾನು 1/2 ಗ್ಲಾಸು ಮಿಲ್ಕನ್ನು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನೆಲ್ಲನೂ ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ನಾವಿವಾಗ ಬ್ಲೂಬೆರೀಸನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಬ್ಲೂಬೆರೀಸು ಫುಲ್ ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬ್ಲೂಬೆರೀಸ್ ಜೊತೆ ನಾವು ಇಷ್ಟೊತ್ತು ತೊಗೊಂಡು ಇಟ್ಕೊಂಡಿದ್ದಲ್ಲ ಐಸ್ ಕ್ರೀಮ್ಸ್, ಅದನ್ನು ಕೂಡ ಇದನ್ನು ರೂಮ್ ಟೆಂಪ್ರೇಚರ್ಗೆ ಬಂದಮೇಲೆ ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ಹಾಕ್ಕೋಬೋದು. ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ಯಾವುದಾದ್ರೂ ಫ್ರೂಟ್ ಆದರೂ ಹಾಕ್ಕೋಬೋದು. ಇಲ್ಲಾಂದರೆ ನಿಮಗೆ ಬರೀ ಹಾಲನ್ನು ಇನ್ನೂ ಸ್ವಲ್ಪ ಹಾಲನ್ನು ಜಾಸ್ತಿ ಮಾಡಿ ಸೇರಿಸಿ ಹಾಕ್ಕೋಬೋದು. ಇದು ಒಳ್ಳೆ ಐಸ್ ಕ್ರೀಮ್ ಹಾಕೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಜಾಸ್ತಿ ತಿನ್ನೋ ಬದಲು ಹೆಲ್ತಿಯಾಗಿ ಬ್ಲೂಬೆರೀಸ್ ಕೆಲವರು ಇಷ್ಟಪಡಲ್ಲ, ಅದಕ್ಕೋಸ್ಕರ ಈ ಥರ ಐಸ್ ಕ್ರೀಮ್ ಜೊತೆ ಹಾಕಿ ಮಾಡಿಕೊಟ್ರೆ ಐಸ್ ಕ್ರೀಮ್ ಫ್ಲೇವರ್ ಇರುತ್ತೆ, ಬ್ಲೂಬೆರಿ ಫ್ಲೇವರು ಇನ್ನೂ ತುಂಬ ಜಾಸ್ತಿ ಇರುತ್ತೆ. ಸೊ ಈಸಿಯಾಗಿ ಎಲ್ಲರೂ, ಮಕ್ಕಳು ಕೂಡ ಎಲ್ಲರೂ ಇದನ್ನು ಕುಡಿಬೋದು. ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಸೊ ಅದಕ್ಕಾಗಿ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು, ನಿಮಗೆ ಶುಗರು ಬೆಲ್ಲ ಏನೂ ಬೇಕಾಗಿಲ್ಲ, ಯಾಕಂದರೆ ಇದರಲ್ಲೇ ಐಸ್ ಕ್ರೀಮಲ್ಲೇ ತುಂಬ ಇರುತ್ತಲ್ವ. ಬೇಕಂದರೆ ಸ್ವಲ್ಪ ಜಾಗರಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಒಂದ್ಸರಿ ಇದನ್ನು ಬ್ಲೆಂಡ್ ಮಾಡೋಣ. ನೋಡಿ, ನಮಗೆ ಈ ಥರ ಒಳ್ಳೆ ಕಲರು, ಟೆಕ್ಸ್ಚರ್ ಯಾವ ಥರ ಬಂದಿದೆಯಲ್ವ ಸ್ಮೂದಿ, ಈ ಥರ ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಡಿ. ಈ ನೀರು ಸೇರಿಸ್ತೀರ ನೀಟಾಗಿ ಹಾಲಲ್ಲೇ ಇದನ್ನು ಮಾಡ್ಕೊಳ್ಳಿ. ಇದೀಗ ಒಂದು ಗ್ಲಾಸಿಗೆ ಹಾಕ್ಕೊಂಡ್ರೆ ನಮ್ಮ ಸ್ಮೂತಿ ರೆಡಿ ಆಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆಯಲ್ವ. ಇದು ಬ್ರೇಕ್ಫಾಸ್ಟ್ಗಾದರೂ ತೊಗೋಬೋದು, ಇಲ್ಲ ನೀವು ಸಮ್ಮರ್ ಡ್ರಿಂಕ್ ಆಗೋದು ಯೂಸ್ ಮಾಡ್ಕೋಬೋದು. ಈ ಬ್ಲೂಬೆರಿ ಹೆಲ್ತ್ ಬೆನಿಫಿಟ್ಸ್ ನೋಡೋದಾದರೆ ಇದರಲ್ಲಿ ಲೋ ಇನ್ ಫ್ಯಾಟ್ ಇರುತ್ತೆ. ಇದರಲ್ಲಿ ಫ್ಯಾಟು ತುಂಬ ಕಮ್ಮಿ ಇರುತ್ತೆ. ಸೊ ನೀವು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋರಾದರೆ ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಇದು ರಿಚ್ ಇನ್ ವಿಟಮಿನ್ ಸಿ ಇದರಲ್ಲಿ ತುಂಬ ಜಾಸ್ತಿ ಇರುತ್ತೆ. ನ್ಯೂಟ್ರಿಷನ್ಸ್ ಕೂಡ ಇದು ನಮಗೆ ಮ್ಯಾಗ್ನೀಸಿಯಮ್ ತುಂಬ ಜಾಸ್ತಿ ಇರುತ್ತೆ. ಇದು ನಮ್ಮ ಹಾರ್ಟ್ ಡಿಸೀಸನ್ನು ಪ್ರಿವೆಂಟ್ ಮಾಡುತ್ತೆ. ಇದರಿಂದ ನಮಗೆ ಒಳ್ಳೆ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗುತ್ತದೆ. ಇದು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ನು ಕೂಡ ಒಳ್ಳೆ ಸಪೋರ್ಟ್ ಕೊಡುತ್ತೆ, ಗ್ಲೋ ಆಗೋಕ್ಕೆ ಇಂಪ್ರೂವ್ ಆಗುತ್ತೆ. ನಮ್ಮ ವೆಯ್ಟ್ ಕೂಡ ಇದರಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು. ನಮಗೆ ಇದರಲ್ಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ನಮ್ಮ ಹೆಲ್ತ್ಗೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಬೂಸ್ಟ್ ಮಾಡುತ್ತೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.